ಎಲ್ಲರಿಗೂ ನಮಸ್ಕಾರ. ಮಹರ್ಷಿ ಪತಂಜಲಿಯವರ 17ನೇ ಸೂತ್ರ, ವಿತರ್ಕ ವಿಚಾರಾನಂದಾಸ್ಮಿತಾರೂಪಾನು ಘಮಾತ್ ಸಂಪ್ರಜ್ಞಾತಃ. ಸೊ ಈ ಸೂತ್ರದಲ್ಲಿ ಮಹರ್ಷಿ ಪತಂಜಲಿಯವರು ಬಹಳ ನಮ್ಮ ಆತ್ಮಜ್ಞಾನವನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಅಂತಂದೇಳಿ ವಿವರವಾಗಿ ವಿವರಿಸಿದ್ದಾರೆ. ಇದರ ಒಂದು ಸೂತ್ರದ ಒಂದು ಪದಶಃ ಅರ್ಥ ಈ ರೀತಿಯಾಗಿದೆ. ವಿತರ್ಕ ಸ್ಥೂಲ ವಿಚಾರ ಅಂದರೆ ಆರಂಭಿಕವಾದ ಒಂದು ಚಿಂತನೆಯನ್ನು ಯಾವ ರೀತಿ ಇರುತ್ತದೆ ನಮ್ಮದು ಅಂತಂದೇಳ್ಬಿಟ್ಟು, ವಿಚಾರ ಅಂದರೆ ಸೂಕ್ಷ್ಮ ವಿಚಾರ, ಆಳವಾದ ಧ್ಯಾನ, ನಮ್ಮ ಒಂದು ಧ್ಯಾನ ಆಳವಾದ ಒಂದು ಧ್ಯಾನ ವಿಚಾರದಲ್ಲಿ ಬರ್ತದೆ. ಅದು ಆನಂದ, ಆಂತರಿಕವಾದ ಆನಂದ, ನಮ್ಮಲ್ಲಿ ಆಂತರಿಕವಾದ ಒಂದು ಆನಂದ ಯಾವ ರೀತಿ ಬರುತ್ತೆ ಅನ್ನೋದನ್ನು ಈ ಆನಂದ ಒಂದು ತಿಳಿಸಿಕೊಡ್ತದೆ. ಅದೇ ರೀತಿಯಾಗಿ ಅಸ್ಮಿತಾ, ನಾನು ಇದ್ದೇನೆ ಎಂಬ ಸೂಕ್ಷ್ಮ ಅರಿವು ನಮಗೆ ಉಂಟಾಗೋದು. ರೂಪಾನುಗಮಾತ್, ಈ ಸ್ಥಿತಿಗಳನ್ನು ನಾವು ಅನುಸರಿಸುವ ಒಂದು ಪದ್ಧತಿಯಾಗಿದೆ. ಸಂಪ್ರಜ್ಞಾತಃ, ಇದು ಬಹಳ ಇಂಪಾರ್ಟೆಂಟು. ಸಂಪ್ರಜ್ಞಾತಃ ಅಂದರೆ ಜಾಗೃತ ಅರಿವಿನ ಸಮಾಧಿ. ಅಂದರೆ ನಾವು ಧ್ಯಾನ ಮಾಡ್ತಾ 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 ಏನಾಗುತ್ತೆ, ನಮ್ಮ ಜಾಗೃತವಾಗಿ ನಮಗೆ ಒಂದು ಅರಿವಿನ ಸಮಾಧಿ ಉಂಟಾಗುತ್ತದೆ. ಸೊ ಈ ಸೂತ್ರದಲ್ಲಿ ವಿತರ್ಕ, ವಿಚಾರ, ಆನಂದ ಮತ್ತು ಅಸ್ಮಿತೆಯ ಸ್ಥಿತಿಗಳ ಮೂಲಕ ಸಾಗುವ ಜಾಗೃತ ಸಮಾಧಿಯೇ ಸಂಪ್ರಜ್ಞಾತ ಸಮಾಧಿಯಾಗಿದೆ. ಬಹಳ ವಿಶೇಷವಾಗಿದೆ. ವಿತರ್ಕ, ವಿಚಾರ, ಆನಂದ ಮತ್ತು ಅಸ್ಮಿತೆಯ ಸ್ಥಿತಿಗಳ ಮೂಲಕ ಸಾಗುವಂಥ ಒಂದು ಜಾಗೃತ ಸಮಾಧಿಯೇ ಸಂಪ್ರಜ್ಞಾತ ಸಮಾಧಿಯಾಗಿದೆ. ಸೊ ಇದನ್ನು ನಾವು ವಿವರವಾಗಿ ನೋಡಲಿಕ್ಕೆ ಅಂತಂದೇಳಿದರೆ, ಧ್ಯಾನದ ಆಳವಾದ ಹಂತಗಳನ್ನು ನಾವು ವಿವರಿಸ್ತಾರೆ. ಮನಸ್ಸು ನಿಧಾನವಾಗಿ ಸ್ಥೂಲದಿಂದ ಸೂಕ್ಷ್ಮಕ್ಕೆ, ಚಿಂತನೆಯಿಂದ ನಿಶ್ಚಲತೆಗೆ ಹೋಗುತ್ತದೆ. ಸೊ ಈ ಒಂದು ಸಂಪ್ರಜ್ಞಾತ ಸಮಾಧಿ ಅಂದರೆ, ಸಮಾಧಿ ಎಂದರೆ ಸಂಪೂರ್ಣ ಏಕಾಗ್ರತೆ, ಮನಸ್ಸಿನ ಆಳವಾದ ಸ್ಥಿರತೆ. ಸಂಪ್ರಜ್ಞಾತ ಎಂದರೆ ಇನ್ನೂ ಸ್ವಲ್ಪ ಜಾಗೃತ ಅರಿವು ಇರುವ ಸ್ಥಿತಿಯಾಗಿದೆ, ಇನ್ನೂ ಸ್ವಲ್ಪ ಜಾಗೃತವಾಗಿ ಇರುವಂಥ ನಮ್ಮ ಮನಸ್ಸಿನ ಸ್ಥಿತಿಯಾಗಿದೆ. ಇದರಲ್ಲಿ 4 ಹಂತಗಳನ್ನು ನಾವು ನೋಡಲಿಕ್ಕೆ, ವಿತರ್ಕ ಸ್ಥೂಲ ವಿಷಯದ ಮೇಲೆ ಧ್ಯಾನ ಮಾಡೋದು. ನಾವು ಪ್ರಪ್ರಥಮವಾಗಿ ಏನು ಮಾಡ್ತೀವಿ ಅಂತಂದೇಳಿದ್ರೆ, ಮಂತ್ರ, ಉಸಿರಾಟ ಮತ್ತು ದೇವರ ರೂಪಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಅವುಗಳ ಬಗ್ಗೆನೇ ನಾವು ಆಲೋಚಿಸಿ ಒಂದು ವಿಷಯದಲ್ಲಿ ಕೇಂದ್ರೀಕೃತವಾಗಿರುತ್ತವೆ. ಸೊ ನಂತರದಲ್ಲಿ ವಿಚಾರ ಅದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೂಕ್ಷ್ಮ ವಿಚಾರಕ್ಕೆ ಪ್ರವೇಶ ಮಾಡ್ತೇವೆ ನಾವು. ಇಲ್ಲಿ ಸ್ಥೂಲದಿಂದ ಸೂಕ್ಷ್ಮ ವಿಚಾರಕ್ಕೆ ನಾವು ಪ್ರವೇಶ ಮಾಡಿದಾಗ ಆಲೋಚನೆ ಕಡಿಮೆಯಾಗುತ್ತದೆ, ಧ್ಯಾನ ಆಳವಾಗುತ್ತದೆ, ಮನಸ್ಸು ಹೆಚ್ಚು ಶಾಂತವಾಗುತ್ತದೆ. ಸೊ ಇದರಿಂದ ನೆಕ್ಸ್ಟ್ ಹಂತ ಆನಂದವಾಗಿರೋದು. ಇದು ಆನಂದ ಎಂಬುದು ಒಳಗಿನಿಂದ ಸ್ವಾಭಾವಿಕವಾಗಿ ಉದಯಿಸ್ತದೆ, ಯಾವುದೇ ಹೊರಗಿನ ಕಾರಣವಿಲ್ಲ. ಶಾಂತಿಯಿಂದ ಹುಟ್ಟುವ ಸಂತೋಷವೇ ಆನಂದವಾಗಿದೆ. ಇದು ಧ್ಯಾನದ ಸೌಂದರ್ಯಮಯ ಹಂತವಾಗಿದೆ. ನಾವು ಯಾವಾಗ ಆನಂದವಾಗಿದ್ದೇವೆ ಅಂತಂದೇಳಿ ನಾವು ಒಂದು ಮನಸ್ಸಿನಲ್ಲಿ ತಿಳಿತದ, ಗೊತ್ತಾಗುತ್ತೆ, ಅರಿವಾಗುತ್ತೆ. ಸೊ ಆವಾಗ ನಮಗೆ ಈ ಒಂದು ಸೌಂದರ್ಯಮಯದ ಹಂತ ಗೊತ್ತಾಗುತ್ತೆ. ಇದರ ನೆಕ್ಸ್ಟ್ ಹಂತ, 4th ಸ್ಟೇಜ್ ಏನಿದೆ, ಅಸ್ಮಿತಾ, ನಾನು ಇದ್ದೇನೆ ಎಂಬ ಸೂಕ್ಷ್ಮ ಅರಿವು ಮಾತ್ರ ಉಳಿಯುತ್ತದೆ. ಇಲ್ಲಿ ಬೇರೆ ಏನು ಉಳಿಯೋದಿಲ್ಲ, ನಾನು ಇದ್ದೇನೆ ಎಂಬ ಒಂದು ಸೂಕ್ಷ್ಮವಾದ ಅರಿವು ಮಾತ್ರ ಉಳಿಯುತ್ತದೆ. ಇಲ್ಲಿ ಹೆಸರು ಇಲ್ಲ, ರೂಪ ಇಲ್ಲ, ಆದರೆ ಅಸ್ತಿತ್ವದ ಅರಿವು ಮಾತ್ರ ಇದೆ. ನಾನು ಇದ್ದೇನೆ ಎಂಬ ಒಂದು ಅಸ್ತಿತ್ವದ ಅರಿವು ಮಾತ್ರ ಉಳಿತದೆ. ಇನ್ನು ನಮ್ಮ ಹೆಸರು, ರೂಪ ಯಾವುದೂ ಇರೋದಿಲ್ಲ ಇಲ್ಲಿ. ಇದು ಒಂದು ಅತ್ಯಂತ ಸೂಕ್ಷ್ಮವಾದ ಸ್ಥಿತಿಯಾಗಿದೆ. ಸೊ ಇಲ್ಲಿ ನಾವು ಇದನ್ನು ಉದಾಹರಣೆ ಮೂಲಕ ತಿಳ್ಕೊಳ್ಬೇಕಂತಂದು ಹೇಳಿದರೆ, ಒಂದು ಕೆರೆ, ಅದರಲ್ಲಿ ಮೊದಲಿಗೆ ಅಲೆಗಳು ಬಹಳಷ್ಟು ಇರ್ತವೆ, ನಂತರ ನಿಧಾನವಾಗಿ ಅದು ಶಾಂತವಾಗುತ್ತೆ, ಶಾಂತವಾಗ್ತಾ ಹೋಗುತ್ತದೆ, ಕೊನೆಗೆ ಸಂಪೂರ್ಣ ನಿಶ್ಚಲತೆಯನ್ನು ಬರುತ್ತದೆ. ಸೊ ಕೆರೆ ಹೇಗಿರುತ್ತೆ, ಸಂಪೂರ್ಣವಾದ ನಿಶ್ಚಲತೆಯನ್ನು ಬರಬೇಕಾದ್ರೆ ಒಂದೇ ಸರಿಗೆ ನಿಶ್ಚಲತೆ ಬರೋದಿಲ್ಲ. ಮೊದಲಿಗೆ ಅಲೆಗಳು ಇರ್ತವೆ, ನಂತರ ನಿಧಾನವಾಗಿ ಶಾಂತವಾಗ್ತದೆ, ಆ ನಂತರ ಸಂಪೂರ್ಣವಾದ ನಿಶ್ಚಲತೆಯ ಸ್ಥಿತಿಯನ್ನು ಪಡೆದುಕೊಳ್ಳುತ್ತದೆ. ಅದೇ ರೀತಿ ಧ್ಯಾನದಲ್ಲಿಯೂ ಸಹ, ಯೋಗದ ದೃಷ್ಟಿಯಲ್ಲಿ ಈ ಸಮಾಧಿ ಧ್ಯಾನದ ಉನ್ನತ ಹಂತ. ಈ ಸಮಾಧಿ ಸ್ಥಿತಿ ಏನಿದೆಯಲ್ಲ, ಧ್ಯಾನದ ಒಂದು ಉನ್ನತ ಹಂತವಾಗಿದೆ. ಆದರೆ ಇನ್ನೂ ಅರಿವು ಇದೆ, ಧ್ಯಾನದಲ್ಲಿ ಇನ್ನೂ ಅರಿವಿದೆ. ಇದರ ನಂತರ ಇನ್ನೂ ಆಳವಾದ ಅಸಂಪ್ರಜ್ಞಾತ ಸಮಾಧಿ ಬರ್ತದೆ. ಅಸಂಪ್ರಜ್ಞಾತ ಸಮಾಧಿ ಬಂತು ಅಂತಂದೇಳಿದರೆ ನಾವು ಅವಾಗ ಒಂದು ಸಂಪೂರ್ಣವಾದ ಒಂದು ಅರಿವಿನ ಒಂದು ಲಕ್ಷಣವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಸೊ ಇದರಲ್ಲಿ ಪ್ರಮುಖವಾದ ಅಂಶಗಳು ಏನಂದರೆ, ಧ್ಯಾನ ಹಂತ ಹಂತವಾಗಿ ಆಳವಾಗುತ್ತದೆ, ತಕ್ಷಣ ಸಮಾಧಿ ಆಗೋದಿಲ್ಲ. ಆಂತರಿಕ ಆನಂದ ಸಹಜವಾಗಿ ಬರಬೇಕು, ಅದು ಹೊರಗಿನ ವಿಷಯಗಳಿಂದ ಅಲ್ಲ. ನಾನು ಭಾವವು ಸೂಕ್ಷ್ಮವಾಗುತ್ತದೆ, ಅಹಂಕಾರ ಕರಗಲು ಪ್ರಾರಂಭವಾಗುತ್ತದೆ. ಸೊ ಹೀಗೆ ನಾವು ನಿಜವಾದ ಆನಂದ ಹೊರಗೆ ಅಲ್ಲ, ಮನಸ್ಸಿನ ನಿಶ್ಚಲತೆಯಲ್ಲಿ ಇದೆ ಎಂಬುದನ್ನು ತಿಳ್ಕೊಳ್ತೀವಿ. ಅದು ಧ್ಯಾನ
ಆಳವಾದಂತೆ ಆಂತರಿಕ ಶಾಂತಿ ಪ್ರಕಾಶಿಸುತ್ತದೆ. ಸೊ ನಮ್ಮ ಧ್ಯಾನ ಯಾವ ರೀತಿ ಆಳವಾಗಿ ಹೋಗುತ್ತಲ್ಲ, ಆವಾಗ ನಮ್ಮ ಆಂತರಿಕ ಶಾಂತಿ ಇನ್ನೂ ಸಹ ಹೆಚ್ಚು ಪ್ರಕಾಶಮಾನವಾಗಿ ಪ್ರಕಾಶಿಸುತ್ತದೆ. ಇದರಲ್ಲಿ ಪ್ರಮುಖವಾಗಿ ಸಂಪ್ರಜ್ಞಾತ ಸಮಾಧಿ ಅಂದರೆ ನಾವು ಜಾಗೃತ ಸಮಾಧಿಯ ಈ 4 ಹಂತಗಳನ್ನು ಇದರಲ್ಲಿ ತಿಳ್ಕೋಬೇಕು. ಇದರಲ್ಲಿ ಸಾಧಕನು ಆತ್ಮಜ್ಞಾನದ ದಾರಿಗೆ ಕರೆದೊಯ್ತದೆ. ಈ ಏನು ನಮ್ಮ ಸಂಪ್ರಜ್ಞಾತ ಸಮಾಧಿಯಲ್ಲಿ ಈ ಜಾಗೃತ ಸಮಾಧಿಯ 4 ಹಂತಗಳನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಂಡ್ವಿ ಅಂತ ಹೇಳಿದಾಗ ಸಾಧಕನಾದವನು ಆತ್ಮಜ್ಞಾನದ ದಾರಿಗೆ ಕರೆದೊಯ್ಯುತ್ತಾನೆ. ಸೊ ಹಾಗಾಗಿ ಇಲ್ಲಿ ನಾವು ಈ 4 ಹಂತಗಳನ್ನು ಬಹಳಷ್ಟು ವಿಶೇಷವಾಗಿ ತಿಳ್ಕೋಬೇಕಾಗಿದೆ. ವಿತರ್ಕ, ವಿಚಾರ, ಆನಂದ, ನಂತರ ಅಸ್ಮಿತಾ. ಸೊ ಈ ಸೂತ್ರದಲ್ಲಿ ಮಹರ್ಷಿ ಪತಂಜಲಿಯವರು ಬಹಳ ವಿಶೇಷವಾಗಿ ವಿತರ್ಕ ವಿಚಾರಾನಂದಾಸ್ಮಿತಾ ರೂಪಾನು ಘಮಾತ್ ಸಂಪ್ರಜ್ಞಾತ ಎನ್ನುವುದನ್ನು ವಿವರವಾಗಿ ತಿಳಿಸಿದ್ದಾರೆ. ಈ ಸೂತ್ರದಲ್ಲಿ ನಾವು ನಮ್ಮ ಆತ್ಮಜ್ಞಾನವನ್ನು, ಆತ್ಮದ ಅರಿವನ್ನು ಯಾವ ರೀತಿ ಪಡೆದುಕೊಳ್ಳಬೇಕು ಅನ್ನೋದು ತಿಳುವಳಿಕೆ ಬರ್ತದೆ. ಸೊ ಮತ್ತೊಂದು ಸೂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ಅನಂತ ಧನ್ಯವಾದಗಳು.